ನಮ್ಮ ಚಿನ್ನಿ ಮೊಕ್ಕಕ್ಕೆ ಸೊಳ್ಳೆ ಹತ್ರ ಕಡಿಸ್ಕೊಂಡ್ಬಿಟ್ಟಿದ್ದಾಳೆ. ಮನೆಯಲ್ಲಿದ್ದು ಇದ್ದು ತುಂಬ ಬೇಜಾರಾಗೋದು ಮಕ್ಕಳನ್ನ ಇಟ್ಕೊಂಡು. ಅದಕ್ಕೆ ನಮ್ಮ ಅಜ್ಜಿ ಕರ್ಕೊಂಡು ನಾನು ಆಚೆ ಬಂದಿದ್ದೆ. ಲಾಗ್ ಮಾಡೋಕ್ಕಾಗ್ತಿರ್ಲಿಲ್ಲ, ಮನೇಲಿ ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ. ಅದಕ್ಕೆ ಇವತ್ತು ಈವ್ನಿಂಗಿಂದ ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಿಮಗೆ ನಮ್ಮ ವೀಡಿಯೋಗಳು ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫಾಲೋ ಮಾಡಿ ನಮ್ಮನ್ನು. ನಮ್ಮ ಚಿನ್ನಿನ ಹೇಳ್ತಿದ್ದಾಳೆ. ಚಿನ್ನಿ ಹಾಯ್ ಮಾಡು. ಹಾಯ್ 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 ಮಾಡಪ್ಪಜ್ಜಿ. ಹಾಯ್. ಇವಳಿಗಂತೂ ಫುಲ್ ಖುಷಿ ಆಗಿಬಿಟ್ಟಿತ್ತು ಇವತ್ತು ಔಟ್ಸೈಡ್ ಬಂದಿರೋದಕ್ಕೆ. ತಮ್ಮಿ ಅಂತೂ ನೋಡಿ ಫ್ರೆಂಡ್ಸ್ ಎಲ್ಲಿದ್ದಾಳೆ ಅವಳಂತ ನೋಡಿ. ಆಗಲೇ ಪಾರ್ಕ್ ಒಳಗಡೆ ಹೋಗ್ಬಿಟ್ಟಿದ್ದಾಳೆ. ಇಲ್ಲಿ ಬಂದರೆ ಸ್ವಲ್ಪ ವಿಶ್ರಾಂತಿ ಸಿಗುತ್ತೆ. ಅದಕ್ಕೆ ನಮ್ಮ ಅಜ್ಜಿನ ಬರಲ್ಲ ಅಂತ ಅಂತಿದ್ರು, ಕರ್ಕೊಂಡು ಬಂದಿದ್ದೀನಿ ನಾನು ಅವ್ರನ್ನ. ಹಾಯ್ ಮಾಡಜ್ಜಿ ನೀನು. ನೋಡಿ ಇಲ್ಲಿ ಗಣೇಶಂದು ವಿಗ್ರಹ ಇದೆ. ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ? ತುಂಬ ಚೆನ್ನಾಗಿ ಕಾಣ್ತಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಮತ್ತು ಹಾಗೆ ಇಲ್ಲಿ ಪಕ್ಷಿಗಳಿಗೆಲ್ಲ ನೀರಿಡ್ತಾರೆ. ಮರದಲ್ಲಿ ಕೂಡ ಈ ವಾಟ್ರ್ ಬಾಟ್ಲ್ ಇರ್ತಾವಲ್ಲ ಅದರಲ್ಲಿ ಪೀಸ್ ಮಾಡಿ ಪಕ್ಷಿಗಳಿಗಂತಲೇ ಮರಕ್ಕೆ ಕಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಹಾಗೆ ಸಂಜೆ ಈವ್ನಿಂಗ್ ವಾಕ್ ಬರ್ತಾರಲ್ಲ ಕೆಲವರು, ಅಷ್ಟರು ಅಂತಲ್ಲ, ಕೆಲವ್ರು ಮಾತ್ರ ಪಕ್ಷಿಗಳಿಗೆ ಮನೆಯಿಂದನೇ ವಾಟ್ರ್ ಬಾಟ್ಲಿಗೆ ನೀರು ತಂದು ನೀರು ಹಾಕ್ತಾರೆ. ಮತ್ತು ಧಾನ್ಯಗಳು ಕೂಡ ತಂದು ಹಾಕ್ತಾರೆ. ಏನೋ ಒಂಥರ ವೆದರಿಗೆ ಬಂದರೆ ಸಮಾಧಾನ ಅಂತ ಅನಿಸುತ್ತೆ. ಆದರೆ ಮಕ್ಕಳು ಕರ್ಕೊಂಬರೋಕ್ಕಂತೂ ಆಗಲ್ಲ. ಯಾಕೆಂತಂದರೆ ತುಂಬ ಸೊಳ್ಳೆಗಳಿದ್ದಾವೆ. ತುಂಬ ಅಂದರೆ ತುಂಬಾ ಇದ್ದಾವೆ ಸೊಳ್ಳೆಗಳು ಮಾತ್ರ. ಅದಕ್ಕೆ ಮಕ್ಕಳು ಕರ್ಕೊಂಡು ಮಾತ್ರ ಬರಬೇಡಿ ಈವ್ನಿಂಗ್ ಟೈಮು. ಅದೇ ಆಚೆ ಈ ಪಾರ್ಕಿಗಂತೂ ಬರಬಾರ್ದು, ಏಕೆಂದರೆ ತುಂಬ ಸೊಳ್ಳೆಗಳಿವೆ. ಚೆನ್ನಾಗಿದೆ ಫ್ರೆಂಡ್ಸ್ ಪಾರ್ಕು. ಇನ್ನೇನು ತುಂಬ ಸೊಳ್ಳೆ ಇದ್ದಾವಲ್ಲ, ಆಗಾಗ ನಾವು ಮನೆಗೆ ಹೋಗ್ಬಿಡ್ತೀನಿ ಇನ್ನು ಪಾಪು ಕರ್ಕೊಂಡು. ದಬ್ಬಲು ಪಡ್ತಾಯಿ ರಾಜ, ದಬ್ಬಲು ಪಡ್ತಾವಿ, ದಬ್ಬಲು ಪಡ್ತಾವಿ. ನಮ್ಮ ಅಜ್ಜಿ ಸಂಜೆಗೆ ರಾಗಿ ರೊಟ್ಟಿ ಚಟ್ನಿ ಮಾಡ್ತೀನಿ ಅಂತ ಹೇಳ್ತಿತ್ತು. ಅದಕ್ಕೆ ಮಾಡ್ತಾ ಇದ್ದಾರೆ ಅವರು ರಾಗಿ ರೊಟ್ಟಿ ಚಟ್ನಿನ. ನಿಮ್ಮ ಮನೆಯಲ್ಲೂ ಕೂಡ ರಾಗಿ ರೊಟ್ಟಿ ತಿನ್ನೋರು ಯಾರ್ಯಾರಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ. ನನಗಂತೂ ರಾಗಿ ರೊಟ್ಟಿ ತಟ್ಟಕ್ಕಂತೂ ಬರೋದಿಲ್ಲ. ಅದಕ್ಕೆ ನಮ್ಮ ಅಜ್ಜಿ ಮಾಡ್ತಾರೆ. ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ನೋಡಿ ಅವ್ರು ಎಷ್ಟು ಚೆನ್ನಾಗಿ ರವಂಡಾಗಿ ತಡ್ತಿದ್ದಾರಲ್ವ, ತುಂಬ ಚೆನ್ನಾಗಿರುತ್ತೆ. ಮತ್ತು ಸುಡುವಾಗ ಅವರು ಎಣ್ಣೆ ಏನು ಯೂಸ್ ಮಾಡಲ್ಲ, ನೀರು ಹಾಕಿ ಸುಡ್ತಾರೆ. ತುಂಬ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ತಡ್ತಾರೆ. ತಟ್ಟಿ ಹಾಕೊಂಡಿದ್ದಾರೆ ನಮ್ಮ ಅಜ್ಜಿ ಒಂದು ಸೈಡಿಗೆ. ಯಾರ್ಯಾರು ರಾಗಿ ರೊಟ್ಟಿ ತಿನ್ನೋರಿದ್ದೀರಾ, ವಿಡಿಯೋ ನೋಡ್ತಾಯಿದ್ದೀರಾ, ಪ್ಲೀಸ್ ಅವರು ಕಮೆಂಟ್ ಮಾಡಿ ತಿಳಿಸಿ ನನಗೆ. ನೋಡಿ ನಮ್ಮ ಅಜ್ಜಿ ಎಷ್ಟು ಚೆನ್ನಾಗಿ ರಾಗಿ ರೊಟ್ಟಿ ತಟ್ಟುತ್ತಲ್ವ, ತುಂಬ ಚೆನ್ನಾಗಿ ತಟ್ಟುತ್ತೆ ನಮ್ಮ ಅಜ್ಜಿ ರಾಗಿ ರೊಟ್ಟಿನ ಮಾತ್ರ. ನಮ್ಮ ಅಜ್ಜಿ ಮಾಡೋ ರಾಗಿ ರೊಟ್ಟಿ ಅಂತಲ್ಲ, ಗೊಜ್ಜು ಇದೆಲ್ಲ ತುಂಬ ಚೆನ್ನಾಗಿರುತ್ತೆ. ನನಗಂತೂ ತುಂಬ ಇಷ್ಟ ನಮ್ಮ ಅಜ್ಜಿ ಮಾಡೋ ಗೊಜ್ಜು ಮತ್ತು ರಾಗಿ ರೊಟ್ಟಿ. ಇವತ್ತು ರಾಗಿ ರೊಟ್ಟಿಗೆ ಚಟ್ನಿ ಮಾಡಿದ್ದೆ ನಮ್ಮ ಅಜ್ಜಿ, ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು. ನೋಡಿ ನಮ್ಮ ಅಜ್ಜಿ ಯಾವ ಥರ ತಟ್ತಾ ಇದೆ. ಒಂದು ಸ್ವಲ್ಪನೂ ಕಿತ್ತೋಗಲ್ಲ ಫ್ರೆಂಡ್ಸ್. ಥ್ಯಾಂಕ್ ಯು.